ಬಂತಲ್ಲ ಫೋಟೋ. ಓ ನಮಗೆ ನೋಡ್ರಿ ಚಾಲೆಂಜ್ ಮಾಡಿದ್ರಿ ಸುಜಾತ ಭಟ್ ಅವರಿಗೆ, ಫೋಟೋ ತೋರಿಸು ಅಂತ ತೋರಿಸಿದ್ದಾರೆ, ಈಗೇನಂತೀರಿ ಅಂತ. ಒಂದೇನಾದರೂ ಸವಾಲು ಬಂದಾಗ ಖುಷಿ ಆಗುತ್ತೆ. ಹುಡುಕೊಂಡು ಹೋಗ್ಬೇಕಿದ್ದಾರೆ ಹಿನ್ನೆಲೆ, ಹುಡುಕೊಂಡು ಹೋದ್ವಿ. ಉತ್ತರ ಸಿಗೋದಕ್ಕೇನು ಬಹಳ ಹೊತ್ತು ಬೇಕಾಗಲಿಲ್ಲ. 1998 2003 ಮಧ್ಯದಲ್ಲಿ ಶಿವಮೊಗ್ಗದ ರಿಪ್ಪನ್ಪೇಟೆಯ ಯಾವ ಮನೆಯಲ್ಲಿ ಯಾರ ಜೊತೆ ಸುಜಾತ ಭಟ್ ಅವರು ಇದ್ದರೂ ಅವ್ರ ಮನೇಲಿ ಎಷ್ಟು ನಾಯಿ ಇತ್ತು ಅಂತ ಹೇಳೋರು ನಮಗೆ ಸಿಗ್ತಾರೆ. ಅಂದರೆ ಈ ಫೋಟೋ ರಹಸ್ಯ ಬಯಲಾಗೋದಿಲ್ವೇ? 2005 VRS ತಗೊಂಡು ಕಲ್ಕತ್ತಾದಿಂದ ನಾನು ಬೆಂಗಳೂರಿಗೆ ಬಂದು ರಂಗಪ್ರಸಾದ ಎನ್ನುವವರ ಜೊತೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇದ್ದೆ ಅಂತ ಒಂದು ಯೂಟ್ಯೂಬ್ ಚಾನಲ್ಗೆ ಸುಜಾತ ಭಟ್ ಅವ್ರದ್ದು ಸ್ಟೇಟ್ಮೆಂಟ್ ಇದೆ. 2005 ಈ ಹೆಣ್ಣು ಮಗಳು ಬೆಂಗಳೂರಿಗೆ ಬಂದದ್ದು ಹೌದು, ಕಲ್ಕತ್ತಾದಿಂದ ಅಲ್ಲ, ರಿಪ್ಪನ್ಪೇಟೆಯಿಂದ. ಹಂಗಿದ್ರೆ ಫೋಟೋ ಯಾರದ್ದು? ರಂಗಪ್ರಸಾದ ಸೊಸೆ. ರಂಗಪ್ರಸಾದ್ ಮಗ ತೀರ್ಕೊಂಡ್ರಲ್ಲ 2015 ಶ್ರೀವತ್ಸನನ್ನು ಡ್ಯಾನಿ ಅಂತ ಕರೀತಾ ಇದ್ರು. ನೋಡಿದವ್ರು ಹೇಳ್ತಾರೆ ಇವತ್ತು ವೆರಿ ಹ್ಯಾಂಡ್ಸಮ್ ಗೈ ಅಂತ. ಹೀರೋ ಥರ ಇದ್ದಂತೆ ನೋಡೋದಕ್ಕೆ. ಆತನ ಸಾವಿನ ಬಗ್ಗೆಯೂ ಅನುಮಾನಗಳಿದ್ದಾವೆ. ಹೆಂಗಾತ ಏಕಾಏಕಿ ಸತ್ತೋಗ್ಬಿಟ್ಟ ಅಂತ. ಇರಲಿ, ಆ ಶ್ರೀವತ್ಸನ ಹೆಂಡತಿ ವಾಸಂತಿ ಇಲ್ಲಿ MS ರಾಮಯ್ಯ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದವರು, ಮೂಲತಃ ಕೊಡಗನವರು. ನಮ್ಮ ಸ್ಕ್ರೀನಿನ ಬಲಭಾಗದಲ್ಲಿ ಸೀರೆ ಉಟ್ಕೊಂಡಿರುವಂಥ ಫೋಟೋ ನೋಡ್ತಾ ಇದ್ದೀರಲ್ಲ, ವಾಸಂತಿ 2007 ಸಾಯುವುದಕ್ಕಿಂತ ಸ್ವಲ್ಪ ದಿವಸದ ಮುಂಚಿನ ಫೋಟೋ ಇದು. ಈ ಸುಜಾತ ಹತ್ರ ವಾಸಂತಿ ತನ್ನ ಕಾಲೇಜು ದಿನಗಳದೊಂದು ಫೋಟೋ ತೋರಿಸಿದ್ರು. ಆ ಫೋಟೋ ಇತ್ತು, ಕಾಪಿ ಇತ್ತು, ಒಂದು ಪಾಸ್ಪೋರ್ಟ್ ಸೈಜ್ ಇತ್ತು. ವಾಸಂತಿ ಫೋಟೋ ಇದು ನೋಡಿ. ಕ್ಯಾಲ್ಕುಲೇಷನ್ ಹೆಂಗಿದೆ? ನಮಗೆ ಬಂದಂಥ ಮಾಹಿತಿ ಎಲ್ಲೆಲ್ಲಿಂದನೂ ತೆಗಿತೀವಿ, ಈ ಮಾಹಿತಿ ತೆಗಿಯಲ್ವೇ? ಯಾವಾಗ ಸೋಷಿಯಲ್ ಮೀಡಿಯಾ ವಿಪರೀತ ಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಲ್ಲ ಸುಜಾತ ಹೆಸರಿನಲ್ಲಿ, ಇಲ್ಲದೆ ಇರೋ ಮಗಳನ್ನು ಹುಟ್ಟಿಸ್ಕೊಂಡು ಬಂದು ಆ ಮಗಳಿಗೆ ನ್ಯಾಯ ಕೊಡಿ ಅಂದರೆ ಎಲ್ಲಿಂದ ತಾಯಿ ಕೊಡೋದು ಅಂತ ಆ ಇಡೀ ತಂಡದ ಮೇಲೆ ಅಟ್ಲೀಸ್ಟ್ ಒಂದು ಫೋಟೋನಾರು ಕೊಡುವ ಒತ್ತಡ ಬಿದ್ದಂಗಾಗ್ಬಿಡ್ತು, ಒತ್ತಡ ಶುರುವಾಗ್ಬಿಡ್ತು. ಇದು ಹೆಂಗಿದೆ ಅಂದರೆ ಅದೇನೋ ಕೆರೆದಷ್ಟೇ ತುರಿಸ್ಕೊಳ್ಳೋದಂತಾರಲ್ಲ, ಹಂಗಿದೆ ಕಥೆ ಇದು. ಸದ್ಯಕ್ಕೆ ಫೋಟೋ ಕೇಳ್ತಾರಲ್ಲ, ಕೊಟ್ಬಿಡಿ ಯಾವ್ದಾದ್ರು ಒಂದು. ಫಸ್ಟು ಇಂಟರ್ನೆಟ್ನಲ್ಲಿ ಯಾವ್ದಾದ್ರು ಫೋಟೋ ಹುಡುಕ್ಬೋದಾ ಅಂತ, ಯಾವ್ದಾದ್ರು ಒಂದು ಇಂಟರ್ನೆಟ್ನಲ್ಲಿ ಇದ್ದಿದ್ದು ಫೋಟೋ ಕೊಟ್ಟುಬಿಡೋಣ ಅಂತ ಮಾತಾಡ್ಕೊಂಡಿದ್ದಾರೆ. ಆ ಟೀಮ್ನಲ್ಲಿ ಈ MD ಸಮೀರ್ ಇದ್ದಿದ್ರಲ್ಲಿ ಒಂದು ಸ್ವಲ್ಪ ಇಂಟರ್ನೆಟ್ಟು ಅದು ಇದು ಜಾಣತನ ಇದೆ. ಈ ಆರ್ಟಿಫಿಷಿಯಲ್ AI ವಿಡಿಯೋ ಮಾಡಿದ ಅನುಭವ ಅದು. ಗೂಗಲ್ ಸರ್ಚಲ್ಲಿ ಫೋಟೋ ಕೊಟ್ಟು ರಿವರ್ಸ್ ಸರ್ಚ್ನಲ್ಲಿ ಹಾಕಿದ್ರೆ ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ ಆ ಫೋಟೋ. ಗೂಗಲ್ನಲ್ಲಿ ಯಾವತ್ತೂ ಇಲ್ಲದ ಒಂದು ಫೋಟೋ ಕೊಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದೆ ಇರೋ ಒಂದು ಫೋಟೋ ಕೊಡಬೇಕು ಅಂತ MD ಸಮೀರ್ ಹೇಳಿದ್ದಕ್ಕೆ ಯಾವಾಗ ಸುಜಾತ ಹೊಳೆಯುತ್ತೆ, ಒಂದು ಮನೆ ಹಳೆ ಫೈಲಲ್ಲಿ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಇದೆ, ವಾಸಂತಿ ಫೋಟೋ ಇದೆ ಅಂತ ತಗೊಂಬಂದರೆ ಇದು ಕರೆಕ್ಟಾಗಿ ಆಗತ್ತೆ ನೋಡಿ. ಇದು ಅನನ್ಯಾದಲ್ಲ ಈ ಫೋಟೋ, ಸುಜಾತ ಮಗಳದ್ದಲ್ಲ, ನನ್ನ ಹೆಂಡ್ತಿದು ಅಂತ ಹೇಳೋದಕ್ಕೆ ಈಕೆ ಗಂಡ ಬದುಕಿಲ್ಲ. ನನ್ನ ಸೊಸೆ ಫೋಟೋನಪ್ಪ ಅಂತ ಹೇಳೋದಕ್ಕೆ ರಂಗಪ್ರಸಾದ್ ಬದುಕಿಲ್ಲ. ರಂಗಪ್ರಸಾದ್ ಮಗಳ ಜೊತೆ ಇವ್ರಿಗೆ ಜಾಸ್ತಿ ಕಾಂಟ್ಯಾಕ್ಟೇ ಇರಲಿಲ್ಲ. ಕಂಡು ಹಿಡಿದು ಇಲ್ಲ ಇದು ಯಾಕೋ ನನ್ನ ಅಣ್ಣನಿಗೆ ಹೆಂಡ್ತಿದ್ದಂಗೆ ಇದೆಯಲ್ಲ ಅಂತ ಹೇಳೋದಕ್ಕೆ ಜಾಸ್ತಿ ಕಾಂಟ್ಯಾಕ್ಟೇ ಇರಲಿಲ್ಲ. ಅವರ ಕುಟುಂಬಸ್ಥರು ಎಲ್ಲೋ ಕೊಡಗಿನಲ್ಲಿದ್ದಾರೆ, ಎಲ್ಲಿದ್ದಾರೋ ಏನೋ ಯಾರಿಗೂ ಗೊತ್ತಿಲ್ಲ. ಈ ರಹಸ್ಯ ಬಯಲಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸಮೀರ್ ಡಿಸಿಷನ್ ಇದು. ಆಮೇಲೆ ಫೋಟೋ ನೋಡಿದ ಮೇಲೆ ಹಣೆ ಮೇಲೆ ಬಿಂದಿ ಇಲ್ಲ, ಬೊಟ್ಟಿಲ್ಲ, ಬೊಟ್ಟೊಂದು ಇಡಬೇಕು ಅಂತ ಇದೇ ಸಮೀರ್ ಪೆನ್ ತೆಗೆದು ಬೊಟ್ಟಿಟ್ಟ. ಅಲ್ಲಿ ನೋಡಿದ್ರೆ ಅದು ಎಲ್ಲಿ ಬೊಟ್ಟಿಡ್ತಾರೆ ಅನ್ನೋದರ ಅಂದಾಜು ಇರಲಿಕ್ಕಿಲ್ಲ ಬಹುಶಃ. ಐ ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ಹಿಮ್. ಬೊಟ್ಟಿಟ್ಟು ತೋರಿಸಿದ್ರು ಹಿಂಗೆ ಫೋಟೋನ. ಈ ಫೋಟೋ ತೋರಿಸಿದ್ರು. ಬೆನ್ನು ಹತ್ತಿಕೊಂಡು ಹೋದಾಗ ಇಡೀ ಕಥೆ ಬಯಲಿಗೆ ಬಂತು. ವಾಸಂತಿ ಫೋಟೋ ರೀ ಇದು, ರಂಗಪ್ರಸಾದ್ ಸೊಸೆ ಫೋಟೋ ಇದು. ಅಂದರೆ ಇಷ್ಟು ದಿವಸ ನಾವು ಅಲರ್ಟ್ ಇರಲಿಲ್ಲ. ಏನೋ ಹೇಳಿ ಏನೋ ತೋರಿಸಿ ಇದು ಹಂಗಲ್ಲ ಹಿಂಗೆ ಅಂದ್ಬಿಟ್ಟಾಗ ಜನ ಬೆನ್ನತ್ತಿದ್ದಾರೆ. ಈಗ ಕೈ ತೊಳ್ಕೊಂಡು ಬೆನ್ನತ್ತಿದ್ದಾರೆ. ಈಗ ಆಡುವ ಪ್ರತಿ ವಾಕ್ಯ, ಹೇಳುವ ಪ್ರತಿ ಶಬ್ದ, ತೋರಿಸುವ ಪ್ರತಿ ಫೋಟೋ, ಬಂದಿರುವ ಪ್ರತಿ ದೃಶ್ಯ, ಅದಕ್ಕೆ ವ್ಯಾಲಿಡೇಷನ್ ಬೇಕಾಗುತ್ತೆ ಸ್ವಾಮಿ. ಏನೋ ತೋರಿಸಿ ಹಾಗೆ ಪಾರಾಗ್ಬಿಡ್ತೀವಿ. ಜನ ಇಷ್ಟು ದಿವಸ ನಂಬ್ಕೊಂಡಂಗೆ ಈಗಲೂ ನಂಬ್ಕೋತಾರೆ. ಸೊ ವಿ ಆರ್ ಸ್ಟಿಲ್ ಕ್ಲೇಮಿಂಗ್ ಸುಜಾತಾಗ ಮಗಳಿಲ್ಲ. ಇದು ವಾಸಂತಿ ಫೋಟೋ. ನಿಜವಾಗಿಯೂ ಈ ವಿಷಯದಲ್ಲಿ ಒಂದು ಲಾಜಿಕಲ್ ಕನ್ಕ್ಲೂಷನ್ನಿಗೆ ಬರಬೇಕು, ಆ್ಯಕ್ಷನ್ ಆಗಬೇಕು ಅನ್ನುವ ಉದ್ದೇಶ ಇದ್ದರೆ
ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಒಂದನ್ನು ಇಲ್ಲಿ ಕರ್ಕೊಂಬರ್ಬೇಕು. ಕೆಲವರು ಕೇಳ್ತಾ ಇದ್ರು, ಅದು ಹೆಂಗ್ರಿ ಬಂದ್ಬಿಡುತ್ತೆ, CBI, ED, IT, NIA ಹೆಂಗೆ ಬಂದ್ಬಿಡುತ್ತೆ, ಇದೊಂದು ಕ್ರೈಮ್ ವಿಷಯ, ಕ್ರೈಮ್ ಸ್ಟೇಟ್ ಪ್ರಿರಾಗೇಟಿವ್ ಅಲ್ವಾ ಅಂತ ಕೇಳ್ತಾ ಇದ್ರು. ಬರಬೇಕು ಅಂದರೆ ಯಾವ ಕೇಸಲ್ಲಾರು ಬರ್ಬೋದು ಸ್ವಾಮಿ. ಉದಾಹರಣೆ ಹೇಳ ನಿಮ್ಗೆ ಯಾವ್ಯಾವ ಕೇಸ್ಗಳಲ್ಲಿ CBI ಬಂತು, ಯಾವ್ಯಾವ ಕೇಸ್ಗಳಲ್ಲಿ NIA ಬಂತು ಅಂತ. ಒಂದು ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯನ್ನು ಧರ್ಮಸ್ಥಳದ ವಿಷಯದಲ್ಲಿ ನಡೀತಾ ಇರುವ ಈ ಪ್ರಕರಣಕ್ಕೆ ತರಬೇಕು ಅಂದರೆ ತರೋದಕ್ಕೆ 100 ಮಾರ್ಗಗಳಿದ್ದಾವೆ. ಯಾವುದಾದ್ರೂ ಒಂದು ಮಾರ್ಗದ ಮೂಲಕ ತಗೊಂಡು ಬನ್ನಿ. ಕಂಪ್ಲೀಟಾಗಿ ತನಿಖೆಯನ್ನೇ ಇನ್ನೊಮ್ಮೆ ಆರಂಭ ಮಾಡಿ ಕೇಳಿಕೊಳ್ಳೋ ಅವಕಾಶಗಳಿದ್ವು. ಬಟ್ ಆ ಹೋರಾಟ ಅನ್ಫಾರ್ಚುನೇಟ್ಲಿ ವೇದಿಕೆಯ ಭಾಷಣಗಳಿಗೆ ಸೀಮಿತ ಆಯಿತು. ವೇದಿಕೆಯ ಭಾಷಣದಲ್ಲಿ ಹೇಳಿದ ಹೆಸರನ್ನು ಇವರು ಆನ್ ರೆಕಾರ್ಡ್ ತರಲೇ ಇಲ್ಲ, ಯಾವತ್ತು ತರಲೇ ಇಲ್ಲ ಆನ್ ರೆಕಾರ್ಡು. ನಿಶ್ಚಲ್ ಜೈನ್ ಹೆಸರನ್ನು ಮತ್ತೆ 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 ವೇದಿಕೆಯ ಭಾಷಣದಲ್ಲಿ ಹೇಳಿದ್ರು. ವೀರೇಂದ್ರ ಹೆಗ್ಗಡೆ ಅವರ ತಮ್ಮನ ಮಗ ಇದಾನ ಅತ್ಯಾಚಾರ ಪ್ರಕರಣದಲ್ಲಿ ಅಂತ. ಎಲ್ಲರೂ ಆನ್ ರೆಕಾರ್ಡ್ ತರಬೇಕಲ್ರಿ, ಕೋರ್ಟ್ಗಾರು ಹೇಳಬೇಕು, ಪೊಲೀಸರಿಗಾರು ಹೇಳಬೇಕು, ನೋಡಿ ನಮ್ಮ ಹತ್ರ ಇಷ್ಟು ಸಾಕ್ಷ್ಯಗಳಿದ್ದಾವೆ. ಆವಾಗ ಷಡ್ಯಂತ್ರದ ಸಂಶಯ ದಟ್ಟ ಆಗ್ತಾ ಹೋಗುತ್ತೆ. ಇವರು ಪೊಲೀಸರ ಮುಂದೆ ಹೇಳಕ್ಕೆ ತಯಾರಿಲ್ಲ, ನ್ಯಾಯಾಧೀಶರ ಎದುರು ಹೇಳಕ್ಕೆ ತಯಾರಿಲ್ಲ, ಭಾಷಣದಲ್ಲಿ ಹೇಳ್ತಾರೆ, ಯೂಟ್ಯೂಬ್ನಲ್ಲಿ ಹೇಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ. ಯಾಕೆ ಅಂತ ಕೇಳೋದಲ್ವಾ.